ಬಟ್ ಯಾರು ಸ್ಟ್ರಾಂಗ್ ಅಂತ ನೋಡೋಣ. ಓಕೆನಾ? ಇವತ್ತು ಕನ್ನಡದ ಉತ್ಸವ ನಡೀತಾ ಇದೆ. ಸೊ ಒಂದ್ಸಲ ಕೆಳಗಡೆ ಇರೋರೆಲ್ಲ ನಮ್ಮ ಕನ್ನಡ ಮಾತೆಗೊಂದು ಚಿಕ್ಕದಾಗಿ ಜೈ ಹೇಳೋಣ. ಓಕೆನಾ? ಭುವನೇಶ್ವರಿಗೆ ಓಕೆನಾ? ಕೇಳಿಸ್ತಾ? ಮೇಲ್ಗಡೆ ಇರೋರು ರೆಡಿ? ಭುವನೇಶ್ವರಿಗೆ ಇದೇ ಆಗಿದ್ದು. ಏನ್ ಹೇಳಿ? ಕಿತ್ತೂರಲ್ಲಿ ಮೊದಲನೇ ಸರಿ ಆಗಿದ್ದಿದೆ. ಯಾವಾಗ ಹೇಳಿ? ಸಿಪಾಯಿ ಮ್ಯೂಚುಲಿ ಆಗಕ್ಕೂ ಮುಂಚೆ, ಅದಕ್ಕೂ 30 ವರ್ಷದ ಮುಂಚೆ. ಏನಾಯ್ತು ಅಂದ್ರೆ ಜನ ಕಮ್ಮಿ ಇದ್ರು, ಸೈನ್ಯ ಕಮ್ಮಿ ಇತ್ತು, ಜೋಶ್ ಜಾಸ್ತಿ ಇತ್ತು. ಯಾವಾಗಲೂ ಇಲ್ಲಿ ಲಂಡನ್ ಅಲ್ಲಿ ಕನ್ನಡದ ಕಹಳೆಯನ್ನು ಓದೋದಕ್ಕೆ ನೀವೆಲ್ಲರೂ ಒಟ್ಟಾಗಿ ಬಂದಿದ್ದೀರಾ. ಬೆಂಗಳೂರಿನಿಂದ ನಾವು ಕೂಡ ಬಹಳಷ್ಟು ಜನ ಬಂದಿದ್ದೀವಿ. ತುಂಬ ಖುಷಿಯ ವಿಷಯ ಏನು ಅಂದರೆ, ಕನ್ನಡದಲ್ಲಿ ಹೇಳ್ತಾರಲ್ಲ, ಕರ್ನಾಟಕದ ಬಹಳ ಮುಖ್ಯವಾದಂಥ ಒಂದು ಪಟ್ಟಣ ಅಂದರೆ ಅದು ಬೆಂಗಳೂರು. ಬೆಂಗಳೂರು ಹಾಗಾಗಕ್ಕೆ ಕಾರಣ ಕೆಂಪೇಗೌಡರು. ಹಾಗಾಗಿ ಬೆಳಿಗ್ಗೆ ಕೆಂಪೇಗೌಡರನ್ನ ನಾವೆಲ್ಲರೂ ನೆನೆಸ್ಕೊಂಡ್ವಿ, ಸ್ಮರಿಸ್ಕೊಂಡ್ವಿ. ಅದಾದ ನಂತರ ಭುವನೇಶ್ವರಿಗೆ ಜಯಕಾರ ಹಾಕೋದಕ್ಕೆ ನೀವೆಲ್ಲರೂ ಎಲ್ಲ ಕಡೆಯಿಂದ ಬಂದಿದ್ದೀರಾ. 3ನೇ ಅಂತಾರಾಷ್ಟ್ರೀಯ ಕೆಂಪೇಗೌಡ ಉತ್ಸವದ ಜೊತೆ ಕನ್ನಡದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಒಕ್ಕಲಿಗರ ಮಹಾವೇದಿಕೆ, ಅದ್ರ ಜೊತೆನಲ್ಲಿ ಅಕ್ಕ UK ಸೇರ್ಕೊಂಡಿದೆ. ಬರ್ಲಿ ಜೋರಾದ ಚಪ್ಪಾಳೆ. ಈ 2 ವೇದಿಕೆಗಳಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಕನ್ನಡದ ನಗರವನ್ನ ಕಟ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ವಿಷಯ. ಇದೇ ತರ ಚೆನ್ನಾಗಿ ಕನ್ನಡದ ಕಾರ್ಯಕ್ರಮಗಳು ನಡೀತಾ ಇರಲಿ ಅಂತ ಹೇಳ್ತಾ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಬಹಳ ಜನ ಗೊತ್ತಿರಲ್ಲ. ಮತ್ತೆ ನಾನು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಬರಬೇಕಾಗಿತ್ತು ಸ್ವಲ್ಪ. ಓಕೆ, ಎಸ್, ಅವ್ರಿಗೆ ನಾವು ಯಾವಾಗಲೂ ನಮ್ಮನ್ನ ಸಲ್ಲಿಸಲೇ ಇದ್ದೀನಿ. ಬೀಗ ಸಿಂಗ್ ಬಹಳ ಇಷ್ಟಪಡ್ತೀನಿ ಅವ್ರನ್ನ, ಒಬ್ಬ ಗಾಯಕರಾಗಿ, ಕೇವಲ ನಾಯಕರಾಗಿ ಅಷ್ಟೇ ಇದೆ. ಸೊ ಅವರ ಒಂದು ಸಿನಿಮಾದ ಒಂದು ಸಾಂಗ್ ನನ್ನ ಬಹಳ ಫೇವ್ರೆಟ್ ಸಾಂಗ್, ಹೆಣ್ಮಕ್ಳಿಗೆಲ್ಲ ತುಂಬಾ ಇಷ್ಟವಾದಂತ ಹಾಡು. ಎನರ್ಜಿ ಬಂದಿದೆ ಕೆಲವರಿಗೆ. ಮೆನ್ ಇನ್ ಬ್ಲೂ, ಮ್ಯಾನ್ ಇನ್ ಗ್ರೀನ್. ಸ್ವಲ್ಪ ಜೋರಾಗಿ ಆಡ್ಸೋಣ ಇವಾಗ ಅವ್ರನ್ನ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈನಾಡು ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ, ಸ್ವಲ್ಪ ನೋಡಕ್ಕೆ ಎಲಿಜಬೆತ್ ಕ್ವೀನ್ ತರನೇ ಇದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಸುಗಮ ಸಂಗೀತನ ಇಷ್ಟಪಡ್ತಾರೆ, ಫೋಕ್ನ ಇಷ್ಟಪಡ್ತಾರೆ, ವಚನ ಇದೆ, ಅಷ್ಟೇ ಅಲ್ಲದೆ ತತ್ವಪದಗಳಿದೆ, ರಂಗಗೀತೆ ಇದೆ.
ಬೇರೆ ಯಾವುದೇ ಭಾಷೆಯಲ್ಲಿ ಕಾಣಕ್ಕೆ ಸಿಗದೇ ಇರುವಂಥ ಹಲವಾರು ಪ್ರಕಾರಗಳು ಕನ್ನಡದ ಸಂಗೀತದಲ್ಲಿದೆ. ಇದರಲ್ಲಿ ಕೆಲವನ್ನ ಇವತ್ತು ಕನ್ನಡದ ಉತ್ಸವ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ. ಮೊದಲ ಬಾರಿಗೆ ನಾನು ಕಲಿತದ್ದು ಇದೇ ಹಾಡನ್ನು. ದೂರಕ್ಕೆ ನೀವು ಬಂದಿದ್ರು ಕನ್ನಡನ ಮರಿದೆ ಕನ್ನಡದ ನಗುವನ್ನ ಎಲ್ಲ ಕಡೆ ನೀವು ಹರಡಿಸ್ತಾ ಇದ್ದೀರಾ ಅಂದರೆ ಇದೇ ಸಾಕ್ಷಿ. ಕೆಲವೊಮ್ಮೆ ಹೇಳ್ತಾರೆ ಗೊತ್ತಾ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಕನ್ನಡ ಮೈ ಆಗ್ತಾ ಇದೆ, ಕನ್ನಡ ಮಾತಾಡೋರು ಕಮ್ಮಿ ಆಗಿದ್ದಾರೆ ಅಂತ. ಸ್ವಲ್ಪ ಮಟ್ಟಿಗೆ ಕನ್ನಡ ಮಾತಾಡೋರು ಕಮ್ಮಿ ಆಗಿರ್ಬೋದು, ಆದರೆ ಕನ್ನಡನ ಬೆಳೆಸೋಂಥ ಉಳಿಸೋಂಥ ಶಕ್ತಿ ಖಂಡಿತ ನಮ್ಮಲ್ಲಿಲ್ಲ. ಅದು ತಂತಾನೇ ಬೆಳ್ಕೊಳ್ತಾನೆ ಇರುತ್ತೆ, ನಮ್ಮನ್ನು ಬೆಳೆಸುತ್ತೆ. ನಾನು ಬೆಳೆದಿದ್ದೀನಿ, ನೀವು ಬೆಳೆದಿದ್ದೀರಾ. ಕನ್ನಡದ ಮಾತನ್ನು ಆಡಿ ಕನ್ನಡವನ್ನು ಕಲಿತು ಕನ್ನಡವನ್ನೇ ಬಾಳಲ್ಲಿ ತುಂಬಿಕೊಂಡು ನಾವೆಲ್ಲ ಬೆಳೀತಾ ಇದ್ದೀವಲ್ಲ. ಸೊ ಯಾರನ್ನ ಬೆಳೆಸ್ತಾ ಇರೋದು? ಕನ್ನಡ ನಮ್ಮನ್ನು ಬೆಳೆಸ್ತಾ ಇರೋದು. ಸೊ ಮನೆಯಲ್ಲಿ ಒಂದಷ್ಟು ಮಟ್ಟಿಗೆ ಕನ್ನಡ ಮಾತಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಒಂದು ಸಾಂಗ್. ಈಗ ನನ್ನ ಹಾಡನ್ನು ಹಾಡೋಕ್ಕೂ ಮುಂಚೆ ನಮ್ಮ ಪುಟಾಣಿ ಬಟಾಣಿಗಳನ್ನ ಸ್ಟೇಜ್ ಮೇಲೆ ಕರೆಯೋಣ. ಬನ್ನಿ ಬನ್ನಿ ಬನ್ನಿ. ಪ್ರಣೀತಾ ಸ್ವೀಟ್ ಎಷ್ಟು ಚೆನ್ನಾಗಿ ಮಾಡಿದ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಓಕೆನಾ? ಎಲ್ಲರಿಗೂ ಕನ್ನಡ ಬರುತ್ತೆ ಚೆನ್ನಾಗಿ ಮಾತಾಡೋಕ್ಕೆ? ಯಾರಿಗೆ ಚೆನ್ನಾಗಿ ಮಾತಾಡೋಕೆ ಬರುತ್ತೆ? ಒಂದು ನೀವು ಅರ್ಥ ಆಗುತ್ತಾ? ಬರುತ್ತೆ. ಅಷ್ಟು ಬಂದರೆ ಸರ್ ನಾನು ಮಾತಾಡೋದು ನಿಮ್ಗೆ ಅರ್ಥ ಆದರೆ ಸಾಕಲ್ಲ. ಥ್ಯಾಂಕ್ ಯು ಗರ್ಲ್ಸ್. ದೇವಕನ್ಯೆಯರೇ ಧನ್ಯವಾದಗಳು. ಹೋಗಿ ಬನ್ನಿ. ಹೋಗಿ ಬನ್ನಿ ಅಂದ್ರೆ ದೇವಕನ್ಯರು ಹೋಗಿ ಬನ್ನಿ ಅಂದ್ರಲ್ಲ, ಅವ್ರು ಕನ್ಫ್ಯೂಸ್ ಆಗ್ಬಿಟ್ರು, ಏನೋ ಬೇರೆ ಹೇಳ್ತಾ ಇದಾರೆ ಅಂತ ವೆಯ್ಟ್. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಅವ್ರ ಜೊತೆನಲ್ಲಿ ಹಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಸೊ ಈ ಒಂದು ಸಾಂಗ್ನ ಈಗ ನಿಮ್ಮ ಮುಂದೆ ಹಾಡೋ ಪ್ರಯತ್ನ.
ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ನಮ್ಮಪ್ಪನ್ ಕರ್ಕೊಂಡು. ಅವರವರ ಗಂಡಂದ್ರು ಅವರದ್ದೇ ಗಂಡಂದ್ರು ಬರ್ಬೇಕು. ಎಷ್ಟು ಜನ ಇದ್ದೀರಾ ಗೊತ್ತಿಲ್ಲ, ಸಿಂಗಲ್ ಇರೋರು ನೀವೇ ಕೈ ಹಿಡ್ಕೊಂಡಿ. ಯಾರು ಗಂಡ ಕೂತಿದ್ರೆ ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ಆಲ್ರೆಡಿ ಹೆಂಡತಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಪತಿ ದೇವರು ಬರಬೇಕು. ಜೊತೆ ಜೊತೆ ಲೇಡೀಸೇ ಚೆನ್ನಾಗಿ ಮಾಡಿದ್ದು. ಬಟ್ ಇರೋದ್ರಲ್ಲಿ ಹುಡುಗರು ಚೆನ್ನಾಗಿ ಮಾಡಿದ್ರು. ಈಗ ಈ ಕಾಂಪಿಟೇಷನ್ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಹುಡುಗರು ಅಂತ ನೋಡೋಣ. ಸೂಪರ್. ಅದು ಈ ಕಡೆ ಇಬ್ರು ಬನ್ನಿ, ಇಬ್ರು ಈ ಕಡೆ ಬನ್ನಿ. ಇವರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಓಕೆನಾ? ಹಿಡ್ಕೊಳ್ಳಿ. ಯಾರು ಇರೋದು 4 ಜನ, ಯಾರು ಚೆನ್ನಾಗಿ ಬರ್ತದೆ ಹುಡ್ಕೊಳಕ್ಕೆ ಹುಡ್ಕೊಳ್ಳಿ. ಯಾರು ಇವತ್ತು ಬರ್ತದ ಹುಡ್ಕೊಳಕ್ಕೆ? ಚೆನ್ನಾಗಿ ಹುಡ್ಕೊಳಕ್ ಬರೋರು ಹುಡ್ಕೊಳ್ಳಿ. ಕರೆಕ್ಟ್. ಸವಿತಾ ಅವ್ರು ಹೇಳಿದೆ, ಇರುವುದು ಹೃದಯ ನಾ ಯಾರಿಗಂತ ಕೊಡಲಿ, ನಾ ಯಾರಿಗಂತ ಕೊಡಲಿ ಅಂತ ಒಂದು ಸಾಂಗ್ ಇದೆ ಗೊತ್ತಾ? ಇರುವುದ ಗೆಲುಂಗಿ ನಾವ್ ಯಾರಿಗಂತ ಕೊಡೋಣ, ನಾವ್ ಯಾರಿಗಂತ ಕೊಡೋಣ. ಹಾ ಎಷ್ಟು ಚೆನ್ನಾಗಿ ಉಟ್ಕೊಂಡವ್ರಪ್ಪ. ನೀವು ಊರಲ್ಲಿ ಹಿಂಗೇನ ಉಟ್ಕೊಳ್ಳೋದು ಲುಂಗಿನ? 2 ಸರಿ ಹಿಂಗ್ ಜಂಪ್ ಮಾಡಿದ್ರೆ ಉದುರೋಗ್ಬಿಡುತ್ತೆ. ಕಟ್ಕೊಳ್ಳಿ ಅಣ್ಣ, ಯಾರು ಚೆನ್ನಾಗಿ ಕಟ್ಕೊಂತಾರೋ ಇವಾಗ ಅವ್ರಿಗೆ ಪ್ರೈಸ್ ಇದೆ. ಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗಾಗಿ ಬಾಳೆ ಬಾಗಿದವೋ. ರೆಡಿ? ತಿಂಗಾಡು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಾಡು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಪುಣ್ಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಮಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕಿನ್ನೂರು ನುಡಿಸೋಣ. ಹಾರುವರ ಕೇರಿಯ ಗಾರೆ ಜಗಳಿಯ ಮ್ಯಾಲೆ, ಹಾರುವರ ಕೇರಿಯ ಗಾರೆ ಜಗಳಿಯ ಮ್ಯಾಲೆ ಲೋಲು ಕಿನ್ನೂರಿ ಮಾಡಿ ನುಡಿಸೋನೆ ಜೋಗಿ, ಲೋಲು ಕಿನ್ನೂರಿ ಮಾಡಿ ನುಡಿಸೋನೆ. ಹೂವಾಗಿ ಮಾರು ನನ್ನ ತುರುವಿಗೆ, ಹೂವಾಗಿ ಮಾರು ನನ್ನ ತುರುವಿಗೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಚಿಂದನ ಮಾಯ್ಕಾರಮ್ಮ ದೇವ್ಗೆ ಒಂದ್ಸಲ ಉಘೆ ಪ್ರಭು ಉಘೆ ಚೆಲ್ಲಿದರು ಮಲ್ಲಿಗೆ
ಎಷ್ಟು ಜನ ಪರೋಪಕಾರಿ ಸಿನಿಮಾ
ಹಾಡುಗಳನ್ನ ಹಾಡ್ತಾ ಸಿನಿಮಾ ನೋಡ್ತಾ ಬೆಳೆದಂಥವಳು ನಾನು. ನೆನೆಸ್ಕೊಂಡ್ವಿ. ಈಗ ಅಶೋಕ್ ಅವ್ರನ್ನ ನೆನೆಸ್ಕೊಳ್ಳಕ್ಕೆ ನಮ್ಮ ಜೊತೆಗೆ ಬ್ರದರ್ ಬರ್ತಾ ಇದ್ದಾರೆ. ನಿಂಗಿ ನಿಂಗಿ ಹಾಡನ್ನ ಹಾಡ್ತಾರೆ. ಚಂದ್ರ ಓಮ್ಯ ಕಲ್ಲಾಂದ್ರ ಆಗ್ಯಾನ ನೋಡಲ್ಲಿ ಒಂದೇ ಒಂದು ನನ್ನ ಆಸೆ ತೀರಿಸ್ಕೊಂಡಿದ್ದೀನಿ. ಈ ಸಾಂಗ್ ಹಾಡಕ್ಕೆ ಮುಂಚೆ ಇಂಡಿಯಾದಲ್ಲಿ ಒಂದೇ ಮಾತ್ರ ಮೇಳಾಗಿರ್ಲಿಲ್ಲ. ನಮ್ಮವರೆಲ್ಲ ಬ್ಯಾನ್ ಮಾಡಿದ್ರು. ನಿಮ್ಮವರೆಲ್ಲ ಸೊ ನಾವು ಧೈರ್ಯವಂತರ ಆಫ್ಟರ್ 70 years ಸ್ವತಂತ್ರ ಒಂದ್ಸರಿ ಹೇಳೋಣ ಅಲ್ಲಿರೋರು
ಈಗಲೂ ನಾನು ಅವ್ರಿಗೆ ಅದನ್ನೇ ಹೇಳೋದು. ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಸಾಧ್ಯ ಆದ್ರೆ ವಾಪಸ್ ಬನ್ನಿ. ನಾವ್ ಯಾವಾಗ್ಲೂ ತಿರುಗಿದೆ ಬನ್ನಿ. ಓ ಓಕೆನಾ? ಈಗ ರಿಷಿ ಸುನೀಲ್ ತರನೇ ಅವ್ರ ತರನೇ ನಮ್ಮ ಇಂಡಿಯಾದವರು, ನಮ್ಮ ಕನ್ನಡದವರು ಬರ್ತಾರೆ. ಈಡೇರಿಸ್ತೀರಾ? ಸೊ ನಿಮ್ ಲೆವೆಲ್ ಅಲ್ಲಿ ನೀವು ಎಷ್ಟು ಮೇಲೆ ಹೋಗಕ್ ಸಾಧ್ಯನೋ ಹೋಗ್ರಿ, ಕಿತ್ಕೊಂಡ್ಬಂದ್ರಿ ಒಂದಷ್ಟು ಪೌಂಡ್ಸ್ ಅನ್ನು. ಓಕೆನಾ? ಎಸ್, here we go. ಅಕ್ಕ ಯುಕೆ, ಈ ಅಕ್ಕ ಯುಕೆ ಕೂಡ ದೊಡ್ಡದಾಗಿ ಬೆಳೀಲಿ, ಎಲ್ಲಾ ಕೌಂಟಿಗಳು ಇನ್ನಷ್ಟು ಸೇರ್ಲಿ, ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಇಲ್ಲಿ ಆಗ್ಲಿ ಅಂತ ಹಾರೈಸ್ತೀವಿ. ಸೊ ತುಂಬಾ ಜೋರಾಗಿ ಡ್ಯಾನ್ಸ್ ಮಾಡಬೇಡಿ, ನಮ್ಮ ಇಂಡಿಯಾ ತರ ಸ್ಟೇಜ್ ಇರಲ್ಲ ಇಲ್ಲಿ, ದುಸಕ್ಕಂತ ಒಳಗಡೆ ಹೋಗ್ತೀವಿ. ಆಮೇಲೆ ನಾವೆಲ್ಲ ಸ್ವಲ್ಪ ಸೈಜು ಜೋರಾಗೆ ಇದ್ದೀವಿ, ಹಂಗಾಗಿ ಹುಷಾರಾಗಿ ಡ್ಯಾನ್ಸ್ ಮಾಡಿ. ಓಕೆ.